ದಿನಕ್ಕೆ 8 ಗಂಟೆಗಳ ಕಾಲ ಸತತವಾಗಿ ನಿದ್ದೆ ಮಾಡ್ಲೇಬೇಕು ಅಂತ ನಾವೆಲ್ಲರೂ ಕೇಳಿದ್ದೀವಿ ಅಲ್ವಾ? ಇದು ಆರೋಗ್ಯಕರ ಜೀವನದ ಅಡಿಪಾಯ ಅಂತಾನೆ ನಮಗೆಲ್ಲರಿಗೂ ಹೇಳಲಾಗಿದೆ. ಆದ್ರೆ ಒಂದು ನಿಮಿಷ ಯೋಚನೆ ಮಾಡಿ, ಇದು ನಿಜಾನಾ? ಸತತ 8 ಗಂಟೆಗಳ ಕಾಲ ಒಮ್ಮೆಯೂ ಎಚ್ಚರವಾಗದೆ ಮಲ್ಗೋದು ನಿಜಕ್ಕೂ ಮಾನವನ ನೈಸರ್ಗಿಕ ಗುಣನ? ಬನ್ನಿ, ಇಂದಿನ ಈ ಎಕ್ಸ್ಪ್ಲೇನರಲ್ಲಿ ಈ 8 ಗಂಟೆಗಳ ನಿದ್ದೆಯ ಹಿಂದಿರುವ ಅಚ್ಚರಿಯ ಸತ್ಯವನ್ನ ಬಯಲಿಗೆಳೆಯೋಣ. ಈ ಎಕ್ಸ್ಪ್ಲೇನರ್ನಲ್ಲಿ ನಾವು ಏನೇನು ಕವರ್ ಮಾಡ್ತೀವಿ ಅಂದ್ರೆ, ಈ 8 ಗಂಟೆಗಳ ನಿದ್ದೆಯ ಮಿಥ್ಯೆ, ಇತಿಹಾಸದಲ್ಲಿ ನಮ್ಮ ನಿದ್ದೆಯ ಶೈಲಿ ಹೇಗಿತ್ತು, ಪ್ರಕೃತಿಯ ಒಡನಾಟದಲ್ಲಿರೋ ಬುಡಕಟ್ಟು ಜನಾಂಗದವರು ಹೇಗೆ ಮಲಗ್ತಾರೆ, ಇತ್ತೀಚಿನ ಪಾಲಿಫಾಸಿಕ್ ನಿದ್ದೆಯ ಅಪಾಯಗಳೇನು, ಮತ್ತೆ ಅಂತಿಮವಾಗಿ ನಮ್ಮ ನೈಸರ್ಗಿಕ ನಿದ್ದೆಯ ಸತ್ಯ ಏನು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಇದೊಂದು ಅದ್ಭುತವಾದ ಜರ್ನಿಯಾಗಿರಲಿದೆ. ಮೊದಲನೇ ವಿಭಾಗ, 8 ಗಂಟೆಗಳ ನಿದ್ದೆಯ ಮಿಥ್ಯೆ. ನಮ್ಮ ಪೂರ್ವಜರು ನಿಜವಾಗಿಯೂ ಒಂದೇ ಸಮನೆ ರಾತ್ರಿಯೆಲ್ಲ ಎಚ್ಚರವಾಗದೆ ನಿದ್ದೆ ಮಾಡ್ತಾ ಇದ್ರಾ ಅನ್ನೋ ಅತಿ ದೊಡ್ಡ ರಹಸ್ಯವನ್ನ ಮೊದಲು ಭೇದಿಸೋಣ. ಅಂದ್ರೆ ಈ 8 ಗಂಟೆಗಳ ನಿರಂತರ ನಿದ್ದೆ ನಿಜಕ್ಕೂ ನಮ್ಮ ಜೀವಶಾಸ್ತ್ರಕ್ಕೆ ಬೇಕಾದ ನೈಸರ್ಗಿಕ ನಿಯಮನ, ಅಥವಾ ಕೈಗಾರಿಕಾ ಯುಗ ಬಂದು ಈ ವಿದ್ಯುತ್ ದೀಪಗಳೆಲ್ಲ ಬಂದ ಮೇಲೆ ನಾವಾಗೆ ಮಾಡ್ಕೊಂಡಿರೋ ಒಂದು ಹೊಸ ಅಭ್ಯಾಸನ? ಇದರ ಹಿಂದಿರೋ ಇತಿಹಾಸ ಕೇಳಿದ್ರೆ ನೀವು ಖಂಡಿತ ಆಶ್ಚರ್ಯಪಡ್ತೀರಾ. ನಾವೆಲ್ಲ ಈಗ ಮಾಡೋದು ಮಾನೋಫೇಸಿಕ್ ನಿದ್ದೆ, ಅಂದ್ರೆ ನಮ್ಮ ಇಂದಿನ ಮಾಡರ್ನ್ ಲೈಫ್ ಸ್ಟೈಲ್ ತರಹ ಒಂದೇ ಬಾರಿಗೆ 8 ಗಂಟೆಗಳ ನಿರಂತರ ನಿದ್ದೆ ಮಾಡೋದು. ಆದ್ರೆ ಐತಿಹಾಸಿಕವಾಗಿ ನೋಡಿದ್ರೆ ಮನುಷ್ಯ ಬೈಫೇಸಿಕ್ ನಿದ್ದೆ ಮಾಡ್ತಾ ಇದ್ದ. ಅಂದ್ರೆ ನಿದ್ದೆಯನ್ನ 2 ಭಾಗಗಳಾಗಿ ವಿಂಗಡಿಸಿ ಆ 2 ನಿದ್ದೆಯ ನಡುವೆ ಮಧ್ಯರಾತ್ರಿಯಲ್ಲಿ ಸ್ವಲ್ಪ ಹೊತ್ತು ಎಚ್ಚರ ಇರ್ತಾ ಇದ್ದ. ಹೌದು, ಇದು ಅವತ್ತಿನ ನಾರ್ಮಲ್ ಲೈಫ್ ಆಗಿತ್ತು. ಎರಡನೇ ವಿಭಾಗ, ಇಬ್ಬಾಗವಾದ ನಿದ್ದೆಯ ಇತಿಹಾಸ. ಈ ಕೈಗಾರಿಕಾ ಕ್ರಾಂತಿಗಿಂತ ಮುಂಚೆ ಯುರೋಪ್ನಲ್ಲಿ ಜನ ಹೇಗೆ ಮಲಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಇತಿಹಾಸಕಾರ ರಾಜರ್ ಎಕಿರ್ಚ್ ಅವರು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಸಂಶೋಧನೆ ಮಾಡಿದ್ದಾರೆ. ಆ ಕಡೆ ಒಮ್ಮೆ ಗಮನ ಹರಿಸೋಣ. 17ನೇ ಶತಮಾನದ ಫ್ರಾನ್ಸಿಸ್ ಕ್ವಾಲ್ಸ್ ಅವರ ಈ ಮಾತು ನೋಡಿ: ನಿಮ್ಮ ಮೊದಲ ನಿದ್ದೆ ಮುಗಿದ ಮೇಲೆ ಎಚ್ಚರಗೊಳ್ಳಿ, ಆವಾಗ ಮನಸ್ಸು ಅತ್ಯಂತ ಪ್ರಶಾಂತವಾಗಿರುತ್ತೆ. ಅಂದ್ರೆ ಆ ಕಾಲದಲ್ಲಿ ಜನ ರಾತ್ರಿ 9 ಗಂಟೆಗೆಲ್ಲ ಮಲಗಿ ಮಧ್ಯರಾತ್ರಿ ಆರಾಮಾಗಿ ಎಚ್ಚರಗೊಂಡು 1 ಗಂಟೆ ಕಾಲ ಪ್ರಾರ್ಥನೆ ಮಾಡೋದು, ಓದೋದು ಅಥವಾ ಮನೆಯವರ ಜೊತೆ ಮಾತಾಡೋದು ಮಾಡ್ತಾಯಿದ್ರು. ಆಮೇಲೆ ಮತ್ತೆ 2ನೇ ನಿದ್ದೆಗೆ ಜಾರ್ತಿದ್ರು. ಇದು ಎಂಥ ಅದ್ಭುತ ಲೈಫ್ ಸ್ಟೈಲ್ ಅಲ್ವಾ? ಇದರ ಟೈಮ್ಲೈನ್ ನೋಡಿದ್ರೆ ಕ್ರಿಸ್ತಪೂರ್ವ 8ನೇ ಶತಮಾನದ ಹೋಮರ್ನ ಒಡಿಸ್ಸಿ ಕಾವ್ಯದಲ್ಲೇ ಈ ಮೊದಲ ನಿದ್ದೆಯ ಉಲ್ಲೇಖ ಇದೆ. ಆದರೆ 1667ರಲ್ಲಿ ಪ್ಯಾರಿಸ್ ನಗರದ ಬೀದಿಗಳಿಗೆ ದೀಪಗಳು ಬಂದಾಗ ರಾತ್ರಿ ಜೀವನನೇ ಬದಲಾಗಿ ಹೋಯಿತು. ಆಮೇಲೆ 1829ರ ಹೊತ್ತಿಗೆ ವೈದ್ಯಕೀಯ ಜರ್ನಲ್ಗಳು ಪೋಷಕರಿಗೆ ಮಕ್ಕಳ ಕೈಯಲ್ಲಿ 2 ಹಂತದ ನಿದ್ದೆ ಮಾಡಿಸ್ಬೇಡಿ, ಅವರನ್ನ ನಿರಂತರವಾಗಿ ಮಲಗಿಸಿ ಅಂತ ಒತ್ತಾಯ ಮಾಡಕ್ಕೆ ಶುರು ಮಾಡಿದು. ಹಾಗಾದ್ರೆ ಈ ಬದಲಾವಣೆಗೆ ಅಸಲಿ ಕಾರಣ ಏನು? ಹಾರ್ವರ್ಡ್ನ ವಿಜ್ಞಾನಿ ಚಾರ್ಲ್ಸ್ ಸೈಸ್ಲರ್ ಹೇಳೋ ಪ್ರಕಾರ, ಈ ಕೃತಕ ಬೆಳಕು ಅಥವಾ ಆರ್ಟಿಫಿಷಿಯಲ್ ಲೈಟ್ ಅನ್ನೋದು ಒಂಥರ ಡ್ರಗ್ ಥರ ಕೆಲಸ ಮಾಡುತ್ತೆ. ಇದು ನಮ್ಮ ದೇಹದ ಜೈವಿಕ ಗಡಿಯಾರವನ್ನೇ ಮರುಹೊಂದಿಸಿ ನಿದ್ದೆ ಬರೆಸೋ ಮೆಲಟೋನಿನ್ ಅನ್ನೋ ಹಾರ್ಮೋನನ್ನ ಕಂಟ್ರೋಲ್ ಮಾಡುತ್ತೆ. ಅಂದ್ರೆ ಈ ಕೃತಕ ಬೆಳಕಿನ ಆವಿಷ್ಕಾರನೇ ನಮ್ಮ ಐತಿಹಾಸಿಕ 2 ಹಂತದ ನಿದ್ದೆಯನ್ನ ನಾಶ ಮಾಡ್ತು ಅಂತ ಸ್ಪಷ್ಟವಾಗಿ ಹೇಳ್ಬೋದು. 3ನೇ ವಿಭಾಗ, ಬುಡಕಟ್ಟು ಜನಾಂಗದ ನಿದ್ದೆಯ ವಿನ್ಯಾಸ. ಈಗ ಯುರೋಪಿನ ಕಥೆಯನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಪ್ರಕೃತಿಗೆ ಹತ್ತಿರವಾಗಿರೋ ಬುಡಕಟ್ಟು ಜನಾಂಗದವರ ನಿದ್ದೆ ಹೇಗಿರುತ್ತೆ ಅಂತ ನೋಡೋಣ. ಬೈಫಾಸಿಕ್ ನಿದ್ದೆ ಅನ್ನೋದು ನಿಜಕ್ಕೂ ಜಗತ್ತಿನ ಎಲ್ಲಾ ಮನುಷ್ಯರ ಮೂಲಭೂತ ನೈಸರ್ಗಿಕ ಗುಣನ ಅಂತ ಚೆಕ್ ಮಾಡೋಣ. ಟಾಂಜಾನಿಯಾದ ಹಡ್ಜ, ನಮೀಬಿಯಾದ ಸ್ಯಾನ್ ಮತ್ತೆ ಬೊಲಿವಿಯಾದ ಸಿಮಾನೆ ಬುಡಕಟ್ಟುಗಳ ದತ್ತಾಂಶವನ್ನ ಒಮ್ಮೆ ನೋಡಿ. ಇವ್ರ ಹತ್ರ ಕರೆಂಟ್ ಇಲ್ಲ, ಎಸಿ ಇಲ್ಲ, ಸೂರ್ಯ ಮುಳುಗದ್ಮೇಲೆ ನಿದ್ದೆಗೆ ಜಾರ್ತಾರೆ. ಇವರ ನಿದ್ದೆಯ ಪ್ಯಾಟರ್ನನ್ನ ಆಕ್ಟಿವಾಚ್ ಅನ್ನೋ ಟೆಕ್ನಾಲಜಿ ಮೂಲಕ ಅಳತೆ ಮಾಡಿದಾಗ ಕೆಲವೊಂದು ಶಾಕಿಂಗ್ ವಿಷಯಗಳು ಹೊರಬಂತ್ವು. ಆ ಶಾಕಿಂಗ್ ವಿಷಯ ಏನಂದ್ರೆ, ಈ ಪ್ರಕೃತಿ ಸಹಜ ಬುಡಕಟ್ಟು ಜನಾಂಗದವರು ನಾವು ಅಂದುಕೊಂಡ ಹಾಗೆ 8 ಅಥವಾ 9 ಗಂಟೆಗಳ ಕಾಲ ಮಲಗೋದೇ ಇಲ್ಲ. ಬದಲಾಗಿ ಅವರು ಪ್ರತಿ ರಾತ್ರಿಗೆ ಸರಾಸರಿ ಕೇವಲ 5.7ರಿಂದ 7.1 ಗಂಟೆಗಳ ಕಾಲ ಮಾತ್ರ ನಿದ್ದೆ ಮಾಡ್ತಾರೆ. ಹೌದು, ಇದು ನಮ್ಮ ಮಾಡರ್ನ್ ನಂಬಿಕೆಗಳಿಗೆ ತೀರಾ ವಿರುದ್ಧವಾಗಿದೆ ಅಲ್ವಾ? ಮತ್ತೊಂದು ವಿಷಯ ಅಂದ್ರೆ, ಅವರು ರಾತ್ರಿ ಮಧ್ಯದಲ್ಲಿ ಎಚ್ಚರಗೊಳ್ಳೋದು ಕೂಡ ತುಂಬಾನೇ ಅಪರೂಪ. ಇಲ್ಲಿ ನಮಗೊಂದು ಸ್ಪಷ್ಟ ವ್ಯತ್ಯಾಸ ಕಾಣುತ್ತೆ. ಯುರೋಪಿನ ಜನ ಮಧ್ಯರಾತ್ರಿ ಎದ್ದು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗುತ್ತಿದ್ರೆ, ಈ ಸಮಭಾಜಕ ವೃತ್ತದ ಸಮೀಪವಿರುವ ಬುಡಕಟ್ಟು ಜನಾಂಗದವರು ಮಧ್ಯರಾತ್ರಿ ಎಚ್ಚರಗೊಳ್ಳದೆ ಒಂದೇ ಬಾರಿಗೆ ಆದರೆ ಕಡಿಮೆ ಅವಧಿಗೆ ನಿದ್ದೆ ಮಾಡ್ತಾರೆ. ಅಂದ್ರೆ ಜಗತ್ತಿನ ಎಲ್ಲಾ ಕಡೆ ಮನುಷ್ಯ ಒಂದೇ ತರಹ ನಿದ್ದೆ ಮಾಡ್ತಾ ಇರಲಿಲ್ಲ ಅನ್ನೋದಿಲ್ಲಿ ಪ್ರೂವ್ ಆಗುತ್ತೆ. 4ನೇ ವಿಭಾಗ,
ಆಧುನಿಕ ಪಾಲಿಫೇಸಿಕ್ ನಿದ್ದೆಯ ಅಪಾಯಗಳು. ಇದೆಲ್ಲ ಹಳೆ ಕಥೆಯಾದ್ರೆ ಈಗಿನ ಕಾಲದ ಪ್ರೊಡಕ್ಟಿವಿಟಿ ಟ್ರೆಂಡ್ಗಳ ಬಗ್ಗೆ ಮಾತಾಡೋಣ. ಹೆಚ್ಚು ಕೆಲಸ ಮಾಡೋಕೆ ಅಂತ ನಿದ್ದೆಯನ್ನೇ ಹ್ಯಾಕ್ ಮಾಡೋಕೆ ಹೊರಟಿದಾರಲ್ಲ, ಅದು ಎಷ್ಟರ ಮಟ್ಟಿಗೆ ಡೇಂಜರ್ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಪಾಲಿಫೇಸಿಕ್ ನಿದ್ದೆ ಅಂದ್ರೆ ದಿನದಲ್ಲಿ 2ಕ್ಕಿಂತ ಹೆಚ್ಚು ಬಾರಿ ಚಿಕ್ಕ ಚಿಕ್ಕ ಬ್ರೇಕ್ಗಳಲ್ಲಿ ನಿದ್ದೆ ಮಾಡೋದು. ಉದಾಹರಣೆಗೆ ಈ ಊಬರ್ ಮ್ಯಾನ್ ಸ್ಕೆಡ್ಯೂಲ್. ಆಧುನಿಕ ಬಯೋಹ್ಯಾಕರ್ಗಳು ಹೆಚ್ಚು ಸಮಯ ಎಚ್ಚರಿರಬೇಕು ಅಂತ ರಾತ್ರಿಯ ನಿದ್ದೆಯನ್ನ ಕಟ್ ಮಾಡಿ ದಿನವಿಡೀ ಆಗಾಗ ಸಣ್ಣ ಸಣ್ಣ ನಿದ್ದೆ ಮಾಡ್ತಾರೆ. ಆದ್ರೆ ಸೈನ್ಸ್ ಪ್ರಕಾರ ಇದು ಶುದ್ಧ ತಪ್ಪು. ಇಂತಹ ನಿದ್ದೆ ಹ್ಯಾಕ್ಗಳಿಗೆ ಯಾವುದೇ ವೈಜ್ಞಾನಿಕ ಆಧಾರನೇ ಇಲ್ಲ. ಇದು ನಮ್ಮ ನಿರ್ಧಾರ ತಗೊಳ್ಳೋ ಸಾಮರ್ಥ್ಯವನ್ನ ಹಾಳು ಮಾಡುತ್ತೆ, ತೀವ್ರವಾದ ನಿದ್ರಾಹೀನತೆಗೆ ತಳ್ಳುತ್ತೆ. ಕೇವಲ 30 ನಿಮಿಷಗಳಿಂದ ಕಡಿಮೆ ಅವಧಿಯ ನಿದ್ದೆ ಮಾಡೋದ್ರಿಂದ ಮಿದುಳಿಗೆ ಯಾವುದೇ ರೀತಿಯ ಲಾಭವಿಲ್ಲ. ಇದರಿಂದ ನೀವು ಟೈಮ್ ಸೇವ್ ಮಾಡಬಹುದು ಅಷ್ಟೇ, ಎನರ್ಜಿಯನ್ನಲ್ಲ. ಇದರ ಬಗ್ಗೆ ನಿದ್ರಾ ತಜ್ಞೆ ಡಾಕ್ಟರ್ ಆಡ್ರೆ ವೆಲ್ಸ್ ಅವರ ಮಾತುಗಳನ್ನು ನಾವು ಗಮನಿಸಲೇಬೇಕು. ಈ ರೀತಿಯ ಅಲ್ಪಾವಧಿಯ ನಿದ್ರೆಯ ಪ್ರಯೋಗಗಳು ಸುಸ್ಥಿರವೂ ಅಲ್ಲ, ಆರೋಗ್ಯಕರವೂ ಅಲ್ಲ ಮತ್ತು ಸೇಫ್ ಕೂಡ ಅಲ್ಲ ಅಂತ ಅವರು ಸ್ಪಷ್ಟಪಡಿಸ್ತಾರೆ. ನಮ್ಮ ಮನುಷ್ಯನ ಜೀವಶಾಸ್ತ್ರಕ್ಕೆ ಅದರದ್ದೇ ಆದ ಮಿತಿಗಳಿವೆ. ನಮ್ಮ ನೈಸರ್ಗಿಕ ಬೇಡಿಕೆಗಳ ವಿರುದ್ಧ ಹೋದ್ರೆ ಖಂಡಿತ ನಾವೇ ಸೋಲ್ಬೇಕಾಗತ್ತೆ. 5ನೇ ವಿಭಾಗ, ನೈಸರ್ಗಿಕ ನಿದ್ದೆಯ ನೈಜ ಸತ್ಯ. ಹಾಗಾದರೆ ಇತಿಹಾಸ, ಮಾನವಶಾಸ್ತ್ರ ಮತ್ತು ಜೀವಶಾಸ್ತ್ರ ಇವೆಲ್ಲವನ್ನೂ ನೋಡಿದ ಮೇಲೆ ನಮ್ಗೊಂದು ಪ್ರಶ್ನೆ ಮೂಡುತ್ತೆ. ನಮ್ಮ ದೇಹ ನಿಜಕ್ಕೂ ಏನನ್ನು ಬಯಸುತ್ತೆ? ಮನುಷ್ಯನಿಗೆ ಯಾವುದು ನೈಸರ್ಗಿಕ ನಿದ್ದೆ? ಬನ್ನಿ, ಫೈನಲ್ ವರ್ಡಿಕ್ಟ್ ಏನು ಅಂತ ನೋಡೋಣ. ನಿಸರ್ಗದಲ್ಲಿ ನಮ್ಮ ನಿದ್ದೆ ಅನ್ನೋದು ಸುತ್ತಮುತ್ತಲಿನ ತಾಪಮಾನದಿಂದ ಅಂದ್ರೆ ಟೆಂಪರೇಚರಿಂದ ತೀವ್ರವಾಗಿ ಕಂಟ್ರೋಲ್ ಆಗುತ್ತೆ. ಡಾಟಾ ನೋಡಿದ್ರೆ ರಾತ್ರಿ ತಾಪಮಾನ ಇಳಿಯುವಾಗ ನಮಗೆ ನಿದ್ದೆ ಬರುತ್ತೆ, ಮತ್ತೆ ತಾಪಮಾನ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಅಂದ್ರೆ ವಿಪರೀತ ಚಳಿ ಇರುವಾಗ ನಮಗೆ ನೈಸರ್ಗಿಕವಾಗಿ ಎಚ್ಚರವಾಗುತ್ತೆ. ಇದೇ ಪ್ರಕೃತಿಯ ನಿಯಮ. ಹಾಗೆ ನೋಡಿದ್ರೆ ನಮ್ಮ ನಿದ್ದೆ ಋತುಮಾನಗಳಿಗೆ ತಕ್ಕಂತೆ ಕೂಡ ಬದಲಾಗುತ್ತೆ. ಬೇಸಿಗೆಯಲ್ಲಿ ನಮ್ಮ ನಿದ್ದೆಯ ಅವಧಿ ಕಡಿಮೆ ಇರುತ್ತೆ, ಆದರೆ ಚಳಿಗಾಲದಲ್ಲಿ ನಮ್ಮ ನಿದ್ದೆ ನೈಸರ್ಗಿಕವಾಗಿ ಸರಾಸರಿ 56 ನಿಮಿಷಗಳಷ್ಟು ಅಂದರೆ ಸುಮಾರು 1 ಗಂಟೆಯಷ್ಟು ಹೆಚ್ಚಾಗುತ್ತೆ. ನಮ್ಮ ದೇಹ ನಿಸರ್ಗದ ಬದಲಾವಣೆಗಳಿಗೆ ಎಷ್ಟು ಅದ್ಭುತವಾಗಿ ಅಡ್ಜಸ್ಟ್ ಆಗುತ್ತೆ ನೋಡಿ. ಇದರಿಂದ ನಮಗೆ ಸ್ಪಷ್ಟವಾಗುವ ಅಂತಿಮ ಸತ್ಯ ಏನಪ್ಪಾ ಅಂದ್ರೆ, ಈ ಐತಿಹಾಸಿಕ ಯುರೋಪಿನ 2 ಹಂತದ ನಿದ್ದೆ ಇಡೀ ಪ್ರಪಂಚದ ಸಾರ್ವತ್ರಿಕ ನಿಯಮ ಆಗಿರಲಿಲ್ಲ. ಬದಲಾಗಿ ಉತ್ತರ ಗೋಳಾರ್ಧದ ದೀರ್ಘಾವಧಿಯ ವಿಪರೀತ ಚಳಿಗಾಲದ ರಾತ್ರಿಗಳಿಗೆ ಆ ಜನರ ದೇಹ ಮಾಡಿಕೊಂಡಿದ್ದ ಒಂದು ನೈಸರ್ಗಿಕ ಬೆಚ್ಚಗಿನ ಹೊಂದಾಣಿಕೆ ಮಾತ್ರ ಆಗಿತ್ತು. ಕೊನೆಯ ವಿಭಾಗ, 2ನೇ ನಿದ್ದೆಯ ಅನುಭವಗಳು. ಈ ಆಳವಾದ ಎಕ್ಸ್ಪ್ಲೇನರ್ನ ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೀವಿ. ನಿದ್ದೆ ಅನ್ನೋದು ಕೇವಲ ಕಣ್ಣು ಮುಚ್ಚಿ ತೆಗೆಯೋ ಯಾಂತ್ರಿಕ ಪ್ರಕ್ರಿಯೆ ಅಲ್ಲ, ಅದು ಪ್ರಕೃತಿಯ ಜೊತೆಗಿನ ನಮ್ಮ ಜೈವಿಕ ಸ್ಪಂದನೆ ಅನ್ನೋದು ನಮ್ಗೆಲ್ಲರಿಗೂ ಈಗ ಅರ್ಥ ಆಗಿದೆ. ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ. ನಿಮ್ಮಲ್ಲಿ ಯಾರಿಗಾದ್ರೂ ರಾತ್ರಿ ಮಧ್ಯದಲ್ಲಿ ಎಚ್ಚರಾಗಿ ಮತ್ತೆ 2ನೇ ನಿದ್ದೆ ಮಾಡೋ ಅಭ್ಯಾಸ ಇದೆಯಾ? ಕೆಲವರು ಮಧ್ಯರಾತ್ರಿ ಎಚ್ಚರಾದಾಗ ಅಯ್ಯೋ ನಿದ್ದೆ ಹೋಯ್ತಲ್ಲ ಅಂತ ಗಾಬರಿಯಾಗ್ತಾರೆ. ಆದರೆ ಇನ್ಮುಂದೆ ಅನಾವಶ್ಯಕ ಭಯ ಬೇಡ. ಯಾಕಂದ್ರೆ ಐತಿಹಾಸಿಕವಾಗಿ ಮತ್ತು ಜೀವಶಾಸ್ತ್ರದ ಪ್ರಕಾರ ಹೀಗೆ ಮಧ್ಯರಾತ್ರಿ ಎಚ್ಚರಗೊಳ್ಳೋದು ಸಂಪೂರ್ಣವಾಗಿ ಸಹಜವಾದ ಮಾನವ ಲಕ್ಷಣ. ನಿಮ್ಮ ಇಂಥ ವಿಶಿಷ್ಟ ಅನುಭವಗಳೇನಾದ್ರೂ ಇದ್ರೆ ದಯವಿಟ್ಟು ಕಾಮೆಂಟ್ಸ್ನಲ್ಲಿ ಹಂಚಿಕೊಳ್ಳಿ. ಮುಂದಿನ ಎಕ್ಸ್ಪ್ಲೇನರಲ್ಲಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಭೇಟಿಯಾಗೋಣ.